ಮುಜರಾಯಿ ಇಲಾಖೆಗೆ ಸೇರಿದ ಅಥವಾ ಇತರೆ ದೇವಾಲಯಗಳಲ್ಲಿ ಪ್ರತಿ ತಿಂಗಳು ಹುಂಡಿಗಳನ್ನು ತೆಗೆದುದರಲ್ಲಿರಬಹುದಾದ ಹಣವನ್ನು ಬ್ಯಾಂಕ್ ಖಾತೆಗೆ ಜಮೆ ಮಾಡುವಂತೆ ಶಿಡ್ಲಘಟ್ಟ ನಗರ ಠಾಣೆಯ ಎಸ್ಐ ವೇಣುಗೋಪಾಲ್ ಅವರು ಅರ್ಚಕರಲ್ಲಿ ಮನವಿ ಮಾಡಿದರು. ನಗರ ಠಾಣೆಯಲ್ಲಿ ನಡೆದ ದೇವಾಲಯಗಳ ಅರ್ಚಕರು ಮತ್ತು ದೇವಾಲಯಗಳ ಮುಖ್ಯಸ್ಥರ ಸಭೆಯಲ್ಲಿ ಮಾತನಾಡಿದ ಅವರು, ದೇವಾಲಯಗಳಲ್ಲಿ ವರ್ಷಕ್ಕೊಮ್ಮೆ ಹುಂಡಿಯನ್ನು ತೆರೆದೋದರಲ್ಲಿನ ಹಣವನ್ನು ಎಣಿಕೆ ಮಾಡುವ ಪರಿಪಾಠ ಬಹಳಷ್ಟು ದೇವಾಲಯಗಳಲ್ಲಿ ಇದೆ. ಇದು ಕಳ್ಳರು ಹುಂಡಿ ಮೇಲೆ ಕಣ್ಣಿಡಲು ಮತ್ತು ಕಳ್ಳತನ ಮಾಡಲು ಕಾರಣವಾಗುತ್ತಿದೆ. ಹಾಗಾಗಿ ದೇವಾಲಯಗಳಲ್ಲಿ ಪ್ರತಿ ತಿಂಗಳು ಹುಂಡಿ ಹಣ ಎಣಿಕೆ ಮಾಡಿ ಬ್ಯಾಂಕ್ ಖಾತೆಗೆ ಜಮೆ ಮಾಡುವುದು ಅಥವಾ ದೇವಾಲಯದ ಉಸ್ತುವಾರಿ ಸಮಿತಿಯ ನಿರ್ಣಯಗಳಿಗೆ ತಕ್ಕಂತೆ ಕ್ರಮ ಕೈಗೊಳ್ಳಲು ಮನವಿ ಮಾಡಿದರು. ಇದರಿಂದ ಹುಂಡಿಗಳಲ್ಲಿ ಹಣ ಇರುವ ಪ್ರಮಾಣ ಕಡಿಮೆಯಾಗಲಿದೆ, ಕಳ್ಳತನ ನಡೆಯುವ ಪ್ರಕರಣಗಳ ಸಂಖ್ಯೆ ಇಳಿಮುಖವಾಗಲಿದೆ. ಇದಕ್ಕೆ ಎಲ್ಲರೂ ಸಹಕರಿಸಬೇಕೆಂದು ಮನವಿ ಮಾಡಿದರು. ಇದಕ್ಕೂ ಮಿಗಿಲಾಗಿ ದೇವಾಲಯಗಳಿಗೆ ಬಹಳಷ್ಟು ವರ್ಷಗಳ ಹಿಂದಿನ ಬೀಗಗಳನ್ನು ಬಳಸಲಾಗುತ್ತಿದ್ದು, ಅವುಗಳನ್ನು ಬದಲಿಸಿ ಹೊಸ ಮತ್ತು ಭದ್ರವಾದ ಬೀಗಗಳನ್ನು ದೇವಾಲಯಗಳಿಗೆ ಬಳಸುವಂತೆ ಮತ್ತು ಭದ್ರತೆಗೆ ಹೆಚ್ಚು ಒತ್ತು ನೀಡುವಂತೆ ಕೋರಿದರು. ಇತ್ತೀಚೆಗೆ ದೇವಾಲಯಗಳಲ್ಲಿ ಹುಂಡಿ ಹಣ ಹಾಗೂ ದೇವರ ಮೂರ್ತಿಗಳಿಗೆ ಬಳಸುವ ಚಿನ್ನಾಭರಣ ಇನ್ನಿತರೆ ವಸ್ತುಗಳ ಕಳ್ಳತನ ಪ್ರಕರಣಗಳು ಹೆಚ್ಚುತ್ತಿದ್ದು, ಅದಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಯೊಂದಿಗೆ ಎಲ್ಲರೂ ಸಹಕರಿಸಬೇಕೆಂದು ಮನವಿ ಮಾಡಿದರು. ಸಮಯ ಸುದ್ದಿ ಲೋಕೇಶ್, ಶಿಡ್ಲಘಟ್ಟ. ತುಂಬ ಯಾವತ್ತೂ ಇವತ್ತು ಈ ಥರ ಆಗಿಲ್ಲ. ಇದನ್ನು ಕಳ್ಳರು ಬೀಗಳು ಹೊಡೆದಾಗೆ ಯಾವ ಟೈಮಲ್ಲಿ ಆಗಿದೆ ಏನೋ ನನಗೆ ಗೊತ್ತಿಲ್ಲ. ಅದಾದ್ರೆ ಒಂದು 80,000 ರೂಪಾಯಿ ಕಾಸು ಚಿಲ್ಲರೆ ಕಾಸು ಬಂದಿತ್ತು. ಈಗ ಪೊಲೀಸರು ಬಂದು ಮಾಹಿತಿ ಕೊಟ್ಟಿದ್ವಿ. ಪೊಲೀಸರು ಎನ್ಕ್ವೈರಿ ಮಾಡ್ತಿದ್ರು. ಬಂದು ಮಾಹಿತಿ ಬರ್ತೀವಿ ಅಂತ ನೈಟಿನ ಮೇಲೆ ರೌಂಡೆಲ್ಲ ಮಾಹಿತಿ ತಗೊಂಡು ಹೋಗಿದ್ರು. ಇದರಿಂದ ಕಳ್ಳರನ್ನ ಹಿಡಿದು ಹೊರಗಡೆ ಹಾಕಿ ದೇವಸ್ಥಾನದ ಇದೇ ಎಲ್ಲ ಬೇರೆ ಕಡೆ ಎಲ್ಲ ಈ ಥರ ತುಂಬ ನಡೆದಿದ್ದಾರೆ. ಇದು ಸ್ವಲ್ಪ ರಕ್ಷಣೆ ಸ್ವಲ್ಪ ನಾವು ಯಾವಾಗ ಹಳೆ ಕಾಲದಲ್ಲಿ ಮಾಡಿಸಿರ್ತೀರಿ, ತುಂಬ ಹಳೆ ಕಾಲ ಮಾಡಿಸಿ ಕಬ್ಬನ್ ಪೇಂಟಿಂಗ್ತಾರೆ ಅಂತ ಅದನ್ನೇನು ಮಾಡೋಕ್ಕಾಗೋದಿಲ್ಲ. ಇತ್ತೀಚೆಗೆ ಕೆಲವು ಮಾಡಿಸಿರ್ತೀರಿ, ಕೆಲವು ಮಾಡಿಸಿರೋದು ಅದೇನು ವೆಯ್ಟ್ ಇರೋದಿಲ್ಲ, ಅದು ಲಾಕಗಳು ಚೆನ್ನಾಗಿರೋದಿಲ್ಲ. ಅದನ್ನು ಸರಿಯಾಗಿ ಮಾಡಿಸ್ಕೊಳ್ಬೇಕು. ಮತ್ತು ನೀವು ದೇವಸ್ಥಾನಕ್ಕೆ ಯಾರೋ ಹೆಂಗರು ಮಕ್ಕಳು ಹೆಚ್ಚಿಗೆ ಬರ್ತಾ ಇರ್ತಾರೆ, ಅವರು ಒಡವೆ ವಸ್ತುಗಳು ಹಾಕ್ಕೊಂಡು ಬರ್ತಾ ಇರ್ತಾರೆ. ಆಗ ಸ್ವಲ್ಪ ಈಗ ನಿಮ್ಮ ಒಂದು ಬೈಕಲ್ಲಿ ಹೆಂಗೂ ಇದೆ, ಸ್ವಲ್ಪ ಎಚ್ಚರಿಕೆ ಅಂತ ಸಂದೇಶಗಳು ಕೆಲವು ಸಂದೇಶಗಳಿರ್ತಾವಲ್ಲ, ಎಚ್ಚರಿಕೆ ನೀಡೋಂಥವು, ಅದ್ರ ಬಗ್ಗೆನೂ ಸ್ವಲ್ಪ ಮನವರಿಕೆ ಮಾಡಿಕೊಡ್ಬೇಕು. ಈ ಒಂದು ಇದರಿಂದ ಏನೋ ಒಂದು ಸಿಡಿ ಹಾಕಿ ಬಿಟ್ಬಿಟ್ರೆ ಅದು ಒಂದು 10 ನಿಮಿಷ ಹೇಳೋದು ಕಡಿಮೆ ಆಗಿರುತ್ತೆ. ಮತ್ತು ಇದನ್ನ ಶ್ರಾವಣ ಮಾಸ ಸ್ಟಾರ್ಟ್ ಆದಮೇಲೆ ಈ ದೇವಸ್ಥಾನಗಳಲ್ಲಿ ಜನಸಂದಣಿಗಳು ಜಾಸ್ತಿ ಆಗ್ತವೆ. ಶ್ರಾವಣ ಮಾಸ ಸ್ಟಾರ್ಟ್ ಆದಮೇಲೆ ಶನಿವಾರ ಮತ್ತು ಇದೆಲ್ಲ ಇರುತ್ತಲ್ಲ, ವೆಂಕಟೇಶ್ವರ ದೇವಸ್ಥಾನ ಮತ್ತು ಕೆಲವು ದೇವಸ್ಥಾನಗಳಲ್ಲಿ ಎಲ್ಲ ದೇವಸ್ಥಾನಗಳಲ್ಲೂ ಆಟೋಮೆಟಿಕ್ಕಾಗಿ ಜನಸಂದಣಿ ಜಾಸ್ತಿ ಆಗುತ್ತೆ. ಸ್ವಲ್ಪ ಹೆಂಗರು ಮಕ್ಕಳ ಮೇಲೆ ಒಳ್ಳೆ ವಸ್ತುಗಳು ಹಾಕೊಂಡ್ಬರ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಮಾಡೋ ಥರ ಈ ದೇವಸ್ಥಾನದಲ್ಲಿ ನೀವೊಂದು ಸಿಡಿ ಒಂದು ಅದೇ ರೊಟೇಟ್ ಆಗಂಗೆ ಡಿಸ್ಪ್ಲೇ ಮಾಡೋಕ್ಕೆ ಅದನ್ನು ಒಂದು ವ್ಯವಸ್ಥೆ ಮಾಡಬೇಕು. ಮತ್ತು ಸೇಫ್ಟಿ ಲಾಕರ್ಸ್ಗಳು ದೇವಸ್ಥಾನಕ್ಕೆ ಕೆಲವರು ಇಟ್ಟಿದ್ದಾರೆ, ಕೆಲವರು ಇಟ್ಟಿಲ್ಲ. ಇವತ್ತೇ ಹೋಗ್ಬಿಟ್ಟು ಇವತ್ತು ನಾಳೆ ಯಾವಾಗ ಕಂಪ್ನಿ ಸೇರುತ್ತಲ್ಲ, ಆಗ ಒಂದು ಸರಿಯಾದ ಒಂದು ಡೋರ್ ಹಾಕೋದಕ್ಕೆ ಅದನ್ನು ವ್ಯವಸ್ಥೆ ಮಾಡ್ತಾರೆ. ಮತ್ತು ಹುಂಡಿ ಮತ್ತು ಕೆಲವು ದೇವಸ್ಥಾನಗಳಲ್ಲಿ ಒಂದು ವಾರಕ್ಕೆ ಒಂದ್ಸಲಿ ಓಪನ್ ಮಾಡಿ ಬ್ಯಾಂಕ್ ಕಟ್ಟಿ